ಪೇರೆಂಟ್ಸ್, ನನ್ನ ಹಸ್ಬೆಂಡ್ ಯಾವತ್ತೂ ಸಪೋರ್ಟ್ ಆಗಿದ್ರು. ಅಪ್ಪ, ಅಮ್ಮ, ಬ್ರದರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಆಗಿ ನಿಂತಿದ್ರು. ಎಸ್ಪೆಷಲಿ ಆಗಿ ನನ್ನ ಗೈಡ್ ನಿಯಾಸ್ ಪಣಕಜ ಮತ್ತು ಡಾಕ್ಟರ್ ಶೈಲಶ್ರೀ ಮ್ಯಾಮ್ ಯಾವತ್ತು ಮೋಟಿವೇಶನ್ ಕೊಟ್ಟು ಇನ್ಸ್ಪೈರ್ ಮಾಡಿಕೊಂಡು ನನ್ನ ಈ ಒಂದು PhD ಅನ್ನು ಮುಗಿಲಿಕ್ಕೆ ಅವರೊಂದು ದೊಡ್ಡ ಕಾರಣ ಅಂತ ಹೇಳ್ಬಹುದು. ಇವನ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹಾಗೇನೆ, ನೀವು PhD ಮಾಡ್ತೀಯಾ, ಹೋಗು, ನಿಮ್ಗೆ ನಾನು ಸಪೋರ್ಟ್ ಆಗಿದ್ದೇವೆ ಅಂತ ಹೇಳಿ ಯಾವತ್ತು ಹೇಳ್ತಾ ಇದ್ರು. ಶ್ರೀಮತಿ ನುಸ್ರತ್ ಇವರು ಶ್ರೀಯುತ ಉಸ್ಮಾನ್ ಆಜೀಜ್ ಹಳ್ಳಿಕಟ್ಟೆ ಹಾಗೂ ಆಯಿಷಾ ಯು ಇವರ ಮಗಳಾಗಿ ಹಳ್ಳಿಕಟ್ಟೆಯಲ್ಲಿ ಜನಿಸಿದರು. ಶೈಕ್ಷಣಿಕ ವಿವರಗಳು: ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ, ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಉಪ್ಪಿನಂಗಡಿಯ ಸರ್ಕಾರಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನಲ್ಲಿ ಪೂರ್ಣಗೊಳಿಸಿರುತ್ತಾರೆ. ನಂತರ ಸ್ನಾತಕೋತ್ತರ ಪದವಿ MCom ಅನ್ನು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪೂರ್ತಿಗೊಳಿಸಿರುತ್ತಾರೆ. ಅನಂತರ PGDHRM ಎಂಬ ಡಿಪ್ಲೊಮಾ ಕೋರ್ಸ್ ಅನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇಲ್ಲಿ ಪೂರ್ಣಗೊಳಿಸಿರುತ್ತಾರೆ. ಆಮೇಲೆ ಓದು ಮುಂದುವರಿಸಿದ ಇವರು B.Ed ಕೋರ್ಸ್ ಅನ್ನು ಪ್ರಸನ್ನ ಕಾಲೇಜು ಬೆಳ್ತಂಗಡಿಯಲ್ಲಿ ಪೂರ್ಣಗೊಳಿಸಿರುತ್ತಾರೆ. ನಂತರ ಇವರು ಸಬಲೀಕರಣವನ್ನು ಹೆಚ್ಚಿಸುವಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರಲ್ಲಿ ಸರ್ಕಾರಿ ಶೈಕ್ಷಣಿಕ ಯೋಜನೆಗಳ ಬಗ್ಗೆ ಜಾಗೃತಿ ಮತ್ತು ಭಾಗವಹಿಸುವಿಕೆಯ ಮಟ್ಟ ಎಂಬ ವಿಷಯದ ಕುರಿತು ಡಾಕ್ಟರ್ ನಿಯಾಸ್ ಪಣಕಜೆ ಮತ್ತು ಡಾಕ್ಟರ್ ಶೈಲಶ್ರೀ ಡಿಟಿ ಇವರ ಮಾರ್ಗದರ್ಶನದಲ್ಲಿ ಮಹಾ ಪ್ರಬಂಧವನ್ನು ಮಂಡಿಸಿ ಮಂಗಳೂರಿನ ಶ್ರೀನಿವಾಸ್ ವಿಶ್ವವಿದ್ಯಾನಿಲಯದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಕಾಮರ್ಸ್ ನಿಂದ ಡಾಕ್ಟರೇಟ್ ಅನ್ನು ಪಡೆದಿರುತ್ತಾರೆ. ಔದ್ಯೋಗಿಕ ವಿವರಗಳು: ತಾನು ಕಲಿಯುವ ಅದಮ್ಯ ಆಸಕ್ತಿ ಹೊಂದಿರುವ ಅಷ್ಟೇ ಆಸಕ್ತಿಯನ್ನು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುವ ಇವರು ಉಪ್ಪಿನಂಗಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2 ವರ್ಷ ಅತಿಥಿ ಉಪನ್ಯಾಸಕಿಯಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ ಹಾಗೂ ಅಲ್ ಮದೀನಾತುಲ್ ಮುನವ್ವರ ಹಳ್ಳಿಕಟ್ಟೆ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಪ್ರಸ್ತುತ ಬರಕಾ ಇಂಟರ್ ನ್ಯಾಷನಲ್ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಕಟಣೆಗಳು: ಇವರು ಅಂತಾರಾಷ್ಟ್ರೀಯ ಜರ್ನಲ್ನಲ್ಲಿ 4 ಸಂಶೋಧನಾ ಪ್ರಕಟಣೆಯನ್ನು ಪ್ರಕಟಿಸಿದ್ದಾರೆ. ತುಂಬು ಕುಟುಂಬದ ಜೀವನ ನಡೆಸುತ್ತಿರುವ ಇವರು ಶ್ರೀಯುತ ಶಕೀಲ್ ಅಹಮದ್ ಭಾರತೀಯ ರೈಲ್ವೆ ಇಲಾಖೆಯ ಇಂಜಿನಿಯರ್. ಇವರೊಂದಿಗೆ ವಿವಾಹವಾಗಿ ಆಮೀನ್ ರಬಿಯಾ ಎಂಬ 6 ವರ್ಷದ ಹೆಣ್ಣು ಮಗುವಿನ ತಾಯಿಯಾಗಿದ್ದಾರೆ ಹಾಗೂ ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ. ನಿಮ್ಮ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಾಧನೆಯನ್ನು ಗುರುತಿಸಿ ನಮ್ಮ ಶಾಲೆಯ ವತಿಯಿಂದ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಾ ಈ ಅಭಿನಂದನಾ ಪತ್ರವನ್ನು ನಿಮಗೆ ನೀಡುತ್ತಿದ್ದೇವೆ. ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರೇ ನಮಸ್ಕಾರ. ನಾನು ಇನಾಸ್ ಹಳ್ಳಿಕಟ್ಟೆ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಬ್ಬರು ಮುಖ್ಯವಾದ ಅತಿಥಿಯೊಬ್ಬರು ಇದ್ದಾರೆ. ಅದು ಗ್ರಾಮೀಣ ಪ್ರದೇಶದ ಪ್ರತಿಭೆ. ಅವರು ನಮ್ಮ ಜೊತೆ ಇರುವುದು ನಮಗೆ ತುಂಬ ಸಂತೋಷ ಆಗ್ತದೆ. ಅವರು ವಿಶೇಷತೆ ಏನು ಅಂತ ಹೇಳಿದ್ರೆ, ಸಾಧನೆ ಮಾಡಿ ತನ್ನ ಏನೋ ಒಂದು ಟ್ಯಾಲೆಂಟ್ ಇದೆ ಅದನ್ನು ಪ್ರೆಸೆಂಟ್ ಮಾಡಿ ಮಹಾಪ್ರಬಂಧವನ್ನು ಮಂಡಿಸಿ ಒಂದು ಡಾಕ್ಟರೇಟ್ ಪದವಿ ಪಡೆದಂತಹ ಡಾಕ್ಟರ್ ನುಸ್ರತ್ ರವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ನೀಡುವ. ಮೇಡಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್, ಒಂದು ಹಳ್ಳಿ ಪ್ರದೇಶದ ಪ್ರತಿಭೆಯಾಗಿ ಒಬ್ಬ ಶಿಕ್ಷಕಿಯಾಗಿ ಒಂದು ಡಾಕ್ಟರೇಟ್ ಪದವಿ ಪಡೆದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ. ಅದೇ ಮೊದಲು ನಿಮ್ಗೆ ಕಂಗ್ರಾಚುಲೇಷನ್ ಹೇಳ್ತೇವೆ. ಮೇಡಮ್, ಈ ಒಂದು ಪದವಿ ಪಡೀಲಿಕ್ಕೆ ನಿಮ್ಗೆ ಯಾರು ಪ್ರೇರಣೆ ಮೇಡಮ್? PhD ನಾನು ಆಕ್ಚುಲಿ MCom ಮಾಡಿ 2 ವರ್ಷ ನಾನು ಗವರ್ಮೆಂಟ್ PU ಕಾಲೇಜ್ ಗೆಸ್ಟ್ ಲೆಕ್ಚರ್ ಆಗಿದೆ. ನಂತರ B.Ed ಕಂಪಲ್ಸರಿ ಆಯ್ತು ಅಂತ ಹೇಳಿ B.Ed ಗೆ ಹೋದೆ. ಸೊ B.Ed ಮಾಡಿ ಮುಗಿದ ತಕ್ಷಣ ಇನ್ನೇನು ಮಾಡಬೇಕು ಅಂತ ಹೇಳುವಾಗ ನಾನೊಂದು ನಮ್ಮ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ಒಬ್ರು ಡಾಕ್ಟರ್ ನಿಯಾಸ್ ಪಣಕಜೆ ಅಂತ ಹೇಳಿ ಅವ್ರು ನನ್ನ ಗೈಡ್, ಅವ್ರದ್ದು ಒಂದು PhD ಆಗಿದೆ ಅಂತ ವಿಷಯ ಕೇಳುವಾಗ ನನಗೂ ಆಯ್ತು. ಅವ್ರು ತುಂಬಾ ಕಷ್ಟಪಟ್ಟು ಬ್ಯಾಕ್ಗ್ರೌಂಡ್, ಅವರಿಗೆ ತುಂಬಾ ಫಿನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ತುಂಬಾ ಇತ್ತು. ಸೊ ಅದನ್ನೆಲ್ಲ ಅವರು ಮೆಟ್ಟಿ ನಿಂತು ಒಂದು PhD ಅವಾರ್ಡ್ ತಗೊಂಡಿದ್ದಾರೆ. ಸೊ ಅವರು ಒಂದು ರೋಲ್ ಮಾಡೆಲ್ ಆಗಿ ನಾನು ಕೂಡ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು PhD ಶ್ರೀನಿವಾಸ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೇನೆ. ಖಂಡಿತವಾಗಿಯೂ ಮೇಡಮ್, ನಿಮ್ಗೆ ತುಂಬಾ ಜನ ಸಪೋರ್ಟ್ ಸಿಕ್ಕಿದೆ ಅಂತ ನಾವು ನ್ಯೂಸ್ ಅಲ್ಲಿ ಕೇಳಿದೆ. ಮೇಡಮ್, ನಿಮ್ಗೆ ಯಾರೆಲ್ಲ ಸ್ಫೂರ್ತಿ? ಹಸ್ಬೆಂಡ್ ಯಾವತ್ತೂ ಸಪೋರ್ಟ್ ಆಗಿದ್ರು. ಅಪ್ಪ, ಅಮ್ಮ, ಬ್ರದರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಆಗಿ ನಿಂತಿದ್ರು. ಎಸ್ಪೆಷಲಿ ಆಗಿ ನನ್ನ ಗೈಡ್ ನಿಯಾಸ್ ಪಣಕಜ ಮತ್ತು ಡಾಕ್ಟರ್ ಶೈಲಶ್ರೀ ಮ್ಯಾಮ್ ಯಾವತ್ತು ಮೋಟಿವೇಶನ್ ಕೊಟ್ಟು ಇನ್ಸ್ಪೈರ್ ಮಾಡಿಕೊಂಡು ನನ್ನ ಈ ಒಂದು PhD ಅನ್ನು ಮುಗಿಲಿಕ್ಕೆ ಅವರೊಂದು ದೊಡ್ಡ ಕಾರಣ ಅಂತ ಹೇಳ್ಬಹುದು. ಇವನ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹಾಗೇನೆ, ನೀವು PhD ಮಾಡ್ತೀಯಾ, ಹೋಗು, ನಿಮ್ಗೆ ನಾನು ಸಪೋರ್ಟ್ ಆಗಿದ್ದೇವೆ ಅಂತ ಹೇಳಿ ಯಾವತ್ತು ಹೇಳ್ತಾ ಇದ್ರು. ಖಂಡಿತವಾಗಿ ಮೇಡಮ್, ಈ PhD ಒಂದು ಸಾಧನೆ ಮಾಡುವುದಂದ್ರೆ ನಿಮ್ಮ ಕಮ್ಯುನಿಟಿಯ ಒಂದು ಮಹಿಳೆಯರು ತುಂಬಾ ಕಮ್ಮಿ ಅಲ್ವಾ? ಒಂದು ಪುರುಷರು ತುಂಬಾ ಮಾಡಿದ್ದಾರೆ. ಆ ಒಂದು ಸಾಧನೆ ಮಾಡುವಾಗ ನೀವು ಒಂದು ಫೇಸ್ ಮಾಡಿದಂತ ಒಂದು ಯಾವ್ದಾದ್ರು ಸಮಸ್ಯೆಗಳೇನು? ಮುಸ್ಲಿಂ ಕಮ್ಯುನಿಟಿಯಲ್ಲಿ ನೋಡಿದ್ರೆ ಈಗ ಹೆಚ್ಚಿನ ಮಕ್ಕಳು ಕಲಿತಾ ಇದ್ದಾರೆ. ಕಂಪೇರ್ ಟು ಪ್ರೀವಿಯಸ್ ಅಲ್ಲಿ ನೋಡಿದ್ರೆ ಕಲಿತಾ ಇರಲಿಲ್ಲ. ಸೊ ಕೆಲವರು ಹೇಳ್ತಾ ಇದ್ರು, ಲೈಕ್ ಯಾಕೆ ಕಲಿಬೇಕು,
PhD ಮಾಡಿ ಎಂತ ಮಾಡ್ಲಿಕ್ಕೆ ಉಂಟು. ಸೊ ಆ ಕ್ವಶನ್ಸ್ ಎಲ್ಲ ಬರ್ತಾ ಇತ್ತು. ಬಟ್ ನಾನು ಅದನ್ನೆಲ್ಲ ಇಗ್ನೋರ್ ಮಾಡಿಕೊಂಡು ನನ್ನ ಡಿಟರ್ಮಿನೇಷನ್, ನಾನು ಡೆಡಿಕೇಟ್ ಕೊಟ್ಟು ನಾನು ಈ PhD ಪದವಿಯನ್ನು ಪಡೆದುಕೊಂಡಿದ್ದೇನೆ. ಸೊ ಎಲ್ರಿಗೂ ನಾನು ಹೇಳುವಂತದ್ದು ಇದೆ, ಹೆಣ್ಣು ಗಂಡು ಅಂತ ಭೇದ ಭಾವ ಇಲ್ಲ ವಿದ್ಯಾಭ್ಯಾಸಕ್ಕೆ. ಯಾವ ವಯಸ್ಸಲ್ಲೂ ಕೂಡ ನಮ್ಗೆ ವಿದ್ಯಾಭ್ಯಾಸವನ್ನು ಗಳಿಸಬಹುದು. ಖಂಡಿತವಾಗಿಯೂ ನೋಡಿ ಮೇಡಮ್, ನೀವೊಂದು ಆಯ್ದುಕೊಂಡ ಒಂದು ಫೀಲ್ಡ್ ಏನಿದೆ ಅದು ಶಿಕ್ಷಕ ವೃತ್ತಿ ಅಲ್ವಾ. ಈ ಶಿಕ್ಷಣ ಎನ್ನುವುದು ಮೊದಲು ನಾವು ದೇವರಿಗೆ ಸ್ಥಾನ ಕೊಟ್ಟರೆ, ಎರಡು ನಮ್ಮ ತಂದೆ ತಾಯಿರಿಗೆ ಕೊಡ್ತೇವೆ, ಮೂರನೇ ಸ್ಥಾನವನ್ನು ನಾವು ಶಿಕ್ಷಕರಿಗೆ ಕೊಡ್ತೇವೆ ಅಲ್ವಾ. ನೀವು ಎಲ್ಲೆಲ್ಲ ಸೇವೆ ಮಾಡಿದ್ದೀರಿ? ನಾನು ಮೊದಲನೇದಾಗಿ ಅಲ್ಮುನವರ PU ಕಾಲೇಜಲ್ಲಿ ಮತ್ತು ಹೈಸ್ಕೂಲ್ ಅಲ್ಲಿ ಸೇವೆ ಮಾಡಿದ್ದೇನೆ. ಮತ್ತೆ ನಾನು M.Com ಮುಗಿದ ತಕ್ಷಣ ನಾನು ಗವರ್ಮೆಂಟ್ PU ಕಾಲೇಜ್ ಅಲ್ಲಿ ಗೆಸ್ಟ್ ಲೆಕ್ಚರ್ ವರ್ಕ್ ಮಾಡ್ತಾ ಇದ್ದೆ. ಮತ್ತೆ B.Ed ಮಾಡ್ಲಿಕ್ಕೆ ಹೋದೆ. ಮತ್ತೆ ನಾನು ಪುನಃ ನಾನು ಇಲ್ಲಿ PU ಕಾಲೇಜಿಗೆ ಬಂದೆ. ಅಲ್ಮುನವರ PU ಕಾಲೇಜಲ್ಲಿ ಬಿಸಿನೆಸ್ ಸ್ಟಡೀಸ್ ಟೀಚ್ ಮಾಡ್ತಾ ಇದ್ದೆ. ಮತ್ತೆ ನಾನು PhD ಆಗಿ ಈಗ ಸದ್ಯಕ್ಕೆ ನಾನು ಬರಕ ಇಂಟರ್ನ್ಯಾಷನಲ್ PU ಮತ್ತು ಡಿಗ್ರಿ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದೇನೆ, ಮಂಗಳೂರಲ್ಲಿ ಅಡ್ಯಾರಲ್ಲಿ. ಖಂಡಿತವಾಗಿ ಮೇಡಮ್, ಈಗ ನಾನು ಮೈನ್ ಕ್ವಶನ್ ಬರ್ತೇನೆ. ನೀವು ಯಾವ ವಿಷಯದಲ್ಲಿ ಪ್ರಬಂಧವನ್ನು ಮಂಡನೆ ಮಾಡಿದ್ದೀರಿ? ನನ್ನ ಟಾಪಿಕ್ ಅವೇರ್ನೆಸ್ ಅಂಡ್ ಪಾರ್ಟಿಸಿಪೇಷನ್ ಲೆವೆಲ್ ಆಫ್ ಮುಸ್ಲಿಂ ಮೈನಾರಿಟೀಸ್ ಇನ್ ಗವರ್ಮೆಂಟ್ ಸ್ಕೀಮ್ಸ್ ಇನ್ ಎನ್ಹಾನ್ಸಿಂಗ್ ಎಂಪವರ್ಮೆಂಟ್ ಅಂತ ಹೇಳಿ. ಈಗ ನೋಡಿದ್ರೆ ಮುಸ್ಲಿಂ ಕಮ್ಯುನಿಟಿಯಲ್ಲಿ ತುಂಬಾ ಮಕ್ಕಳು ಹಿಂದುಳಿದಿದ್ದಾರೆ. ಸೊ ಅವರಿಗೆ ತುಂಬಾ ಗವರ್ಮೆಂಟ್ ಪ್ರೋಗ್ರಾಮ್ಸ್, ಬೋತ್ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ತುಂಬಾ ಇನಿಷಿಯೇಟಿವ್ಸ್ ಮತ್ತು ವೆಲ್ಫೇರ್ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಬಟ್ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿ, ಅವರ ಅವೇರ್ನೆಸ್ ಎಷ್ಟಿದೆ, ಪರ್ಸೆಪ್ಷನ್ ಎಷ್ಟಿದೆ ಅಂತ ಹೇಳಿ ಮೆಜರ್ಮೆಂಟ್ ಮಾಡ್ಲಿಕ್ಕೆ ನಾನು ಈ ಸ್ಟಡಿ ಮಾಡ್ತಾ ಇದ್ದೇನೆ. ಖಂಡಿತವಾಗಿ ಮೇಡಮ್, ಇದೇ ರೀತಿಯಲ್ಲಿ ನೀವು ಈಗ ಒಂದು ಸಾಧನೆ ಮಾಡುವಂತಹ ಒಂದು ಸ್ಟೂಡೆಂಟ್ಗಳಿಗೆ ನಿಮ್ಮ ಒಂದು ಮಾರ್ಗದರ್ಶನದ ಗೈಡ್ಲೈನ್ಸ್ ಏನ್ ಮೇಡಮ್? ನಾವು ಯಾವತ್ತು ಡಿಟರ್ಮಿನೇಟ್ ಆಗಿ ಹಾರ್ಡ್ ವರ್ಕ್ ಮಾಡಿಕೊಂಡು, ಮನಸ್ಸಿದ್ದರ ಮಾರ್ಗ ಅಂತ ಹೇಳ್ತೇವಲ್ವಾ, ಸಮಯವನ್ನು ವ್ಯರ್ಥ ಮಾಡದೆ ಸ್ಟ್ರಾಂಗ್ ಡಿಟರ್ಮಿನೇಷನ್ ಇಟ್ಕೊಂಡು ಕಾನ್ಸಂಟ್ರೇಷನ್ ಕೊಟ್ಟು ಹಾರ್ಡ್ ವರ್ಕ್ ಮಾಡಿ ಕಲಿತರೆ ಎಲ್ಲವೂ ಸಾಧ್ಯ. ಖಂಡಿತವಾಗಿ ಸಾಧ್ಯ ಆಗ್ತದೆ. ನೀವು ಒಂದು ಡೆಫಿನೆಟ್ ಒಂದು ಆತ್ಮವಿಶ್ವಾಸದಿಂದ ಹೇಳ್ತೀರಿ. ಮೇಡಮ್, ನಿಮ್ಮ ಒಂದು ಮ್ಯಾರೇಜ್ ಲೈಫ್ ಎಲ್ಲ ಏನಿದೆ? ನಾನು ಆಕ್ಚುಲಿ ಸೆಕೆಂಡ್ ಇಯರ್ B.Ed ಮಾಡ್ತಾ ಇರ್ಬೇಕಿದ್ರೆ, ನಾನು ಆಕ್ಚುಲಿ ಗವರ್ಮೆಂಟ್ PU ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತೀನಿ ಹೇಳಿದೆಲ್ಲ, ಆವಾಗ ಆ ಟೈಮಲ್ಲಿ ನಮಗೆ B.Ed ಕಂಪಲ್ಸರಿ ಆಯಿತು. ಆವಾಗ ನನ್ನ ತಂದೆ ತುಂಬಾ ಸಪೋರ್ಟ್ ಮಾಡಿ, ಇವನ್ ಆ ಕಾಲೇಜಲ್ಲಿ ಲೆಕ್ಚರ್ಸ್ಗಳು ತುಂಬಾ ಸಪೋರ್ಟ್ ಮಾಡಿದ್ರು, ನೀನು B.Ed ಕಲೀಲಿಕ್ಕೆ ಹೋಗ್ಬೇಕು ಅಂತ ಹೇಳಿ. ನಾನು ಎಂತ ಮಾಡಿದೆ, ಅದನ್ನು ರಿಸೈನ್ ಕೊಟ್ಟು, ಜಾಬಿಗೆ ರಿಸೈನ್ ಕೊಟ್ಟು B.Ed ಮಾಡ್ಲಿಕ್ಕೆ ಹೋದೆ. B.Ed ಅಲ್ಲಿ ಸೆಕೆಂಡ್ ಇಯರ್ ಇರ್ಬೇಕಾದ್ರೆ ನನಗೆ ಮದುವೆ ಆಯ್ತು. ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು, ನನಗೆ ಎಲ್ಲ ವಿಷಯದಲ್ಲೂ ಕೂಡ ಸಪೋರ್ಟಿವ್ ಆಗಿದ್ರು. ಈಗಲೂ ಕೂಡ ಹಾಗೇನೆ. ಈಗ PhD ಮುಗ್ದಾಯ್ತು, ಮುಗ್ದ ಮೇಲೆ ನೀನು ಫರ್ದರ್ ಸ್ಟಡೀಸ್ ಮಾಡ್ತೀಯಾ, MBA ಏನಾದ್ರು ಮಾಡ್ತೀಯಾ ಅಂತ ಎನ್ರೋಲ್ ಮಾಡು, ರಿಜಿಸ್ಟ್ರೇಷನ್ ಮಾಡು ಅಂತ ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ನನ್ನ ಹಸ್ಬೆಂಡ್ ಸೈಡ್ ಫ್ಯಾಮಿಲಿಯಲ್ಲಿ ಕೂಡ ತುಂಬಾ ಅತ್ತೆ ಮಾವ ಲೈಕ್ ಎಲ್ಲರೂ ಸಪೋರ್ಟ್ ಆಗಿದ್ರು. ಇವನ್ ನನ್ನ ತಂದೆ ತಾಯಿ ಬ್ರದರ್ಸ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಆಗಿದ್ರು. ಯಾರು ಕೂಡ ಬೇಡ ಅಂತ ಹೇಳಿಲ್ಲ, ಎಜುಕೇಶನ್ ಕಂಟಿನ್ಯೂ ಮಾಡೋದು ಬೇಡ ಅಂತ ಯಾರು ಹೇಳಿಲ್ಲ. ನಿಮ್ಮ ಮಗು ಅವಳು 6 years, ಅವಳು 1.5 ವರ್ಷ, ನಿಯರ್ಲಿ 1.5 year ಇರುವಾಗ ನಾನು PhD ಸ್ಟಾರ್ಟ್ ಮಾಡಿದ್ದೇನೆ. ಅವಳನ್ನು ತಾಯಿ ಮನೆಯಲ್ಲಿ ಬಿಟ್ಟು ನಾನು PhD ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಅಷ್ಟೊಂದು ಕಷ್ಟಪಟ್ಟು ನೀವು ನಾನು ಉಪ್ಪಿನಂಗಡಿಯಿಂದ ಮಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೆ, ಬಿಕಾಸ್ ಮಗು ಚಿಕ್ಕದಿದ್ಲು. ನಾನು ಅವಳನ್ನು ತಾಯಿ ಮನೆಗೆ ಬಿಡ್ತಾ ಇದ್ದೆ. ಮತ್ತೆ 3.5 ವರ್ಷ ಆಗುವ ಅವಳನ್ನ ನನ್ನ ನರ್ಸರಿಗೆ ಸೇರಿಸಿ ನನ್ನ ಹಸ್ಬೆಂಡ್ ಮನೆಯಿಂದ ನಾನು ಹೋಗ್ತಾ ಇದ್ದೆ. ಈಗ ನಮ್ಮ ಒಂದು ಕಲ್ಪನೆ ಪ್ರಕಾರ, ನಾವು ನೋಡಿದ ಪ್ರಕಾರ, ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಅದು ನಮ್ಮ ಊರಲ್ಲಿ ಒಂದು ಡಾಕ್ಟರೇಟ್ ಪದವಿ ಪಡೆದದ್ದು ಒಂದು ಮೊದಲು ನೀವೇ ಅಂತ ನಾನು ಭಾವಿಸ್ತೇನೆ. ಏನ್ ಹೇಳ್ತೀರಿ ಮೇಡಮ್? ತುಂಬಾ ಖುಷಿ ಪಡ್ತೇನೆ ಸರ್. ಇದೊಂದು ಆಕ್ಚುಲಿ ನನಗೆ ಸೆಲ್ಫ್ ಮೋಟಿವೇಶನ್ ಕೂಡ ಅಂತ ಹೇಳ್ಬಹುದು. ನನಗೆ ಮೋಟಿವೇಶನ್ ಮಾಡಿ ನನ್ನ ಗುರುಗಳು. ಈಗ ನನ್ನನ್ನು ನೋಡಿ ಇನ್ನೂ ತುಂಬಾ ಮಕ್ಕಳು ಹೀಗೆ ಕಲೀಲಿಕ್ಕೆ ಹೋಗ್ಬೇಕು. ಆ ಮೇಡಮ್ ಕಲ್ತಿದ್ದಾರೆ, ಮುಸ್ಲಿಂ ಹುಡುಗಿಯರು ಕಲೀಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಮೋಟಿವೇಶನ್ ಮಕ್ಕಳಲ್ಲಿ ಬರಬೇಕು. ಅವರು ಕೂಡ ಮುಂದೆ ಹೋಗ್ಬೇಕು ಅಂತ ಹೇಳಿ. ಇದರಲ್ಲಿ ಹಳ್ಳಿ ಪ್ರದೇಶ ನಗರ ಪ್ರದೇಶ ಅಂತ ಏನಿಲ್ಲ, ಹಳ್ಳಿ ಪ್ರದೇಶದವರು ಕೂಡ ಒಳ್ಳೆ ಸಾಧನೆ ಮಾಡಿದವರು ಇದ್ದಾರೆ. ನೋಡಿ ವೀಕ್ಷಕರೇ, ಒಳ್ಳೆ ಒಂದು ಮಾತು ಹೇಳಿದ್ರು. ನಾವು ಯಾವ ಧರ್ಮವನ್ನು ಒಂದು ಇದು ಮಾಡುವುದಿಲ್ಲ. ಗ್ರಾಮೀಣ ಪ್ರದೇಶದ ಒಂದು ಟ್ಯಾಲೆಂಟ್ ಇದ್ದವರು ಖಂಡಿತವಾಗಿ ಈ ಒಂದು ಇದನ್ನು ಅಚೀವ್ ಮಾಡಬಹುದು. ನೋಡಿ, ಇವರೊಂದು ಕಷ್ಟಪಟ್ಟು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಲಿತು ಒಳ್ಳೆ ಎಜುಕೇಶನ್ ಪಡೆದು ಒಂದು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಒಂದು ಡಾಕ್ಟರೇಟ್ ಪದವಿ ಪಡೆಯುವುದು ಹಣ ಕೊಟ್ಟಲ್ಲ, ಬದಲಾಗಿ ಅದರ ಶ್ರಮ ಅವರು ಮಾಡಿಸಿ ಒಂದು ತಯಾರು ಮಾಡಿದಂತಹ ಮಹಾ ಪ್ರಬಂಧವನ್ನು ಮಂಡನೆ ಮಾಡಿ ಅದನ್ನು ಅನುಮೋದನೆಗೊಂಡು ನಂತರ ಇವರಿಗೆ ಡಾಕ್ಟರೇಟ್ ನೀಡುವುದಾಗಿದೆ. ಆದ್ದರಿಂದ ಎಲ್ಲ ನನ್ನ ಆತ್ಮೀಯ ಸಹೋದರಿಯರಲ್ಲಿ ನನ್ನ ವಿನಂತಿ, ಇವರನ್ನು ನೋಡಿ ಖಂಡಿತವಾಗಿ ಇವರ ಒಂದು ಪ್ರೇರಣೆಯನ್ನು ಪಡೆದು ಒಳ್ಳೆಯ ಕಲಿಯುವಂತ ಟ್ಯಾಲೆಂಟ್ ಇರುವಂತಹ ಮಕ್ಕಳು ಇದ್ದಾರೆ ಮೇಡಮ್. ಆದ್ರೂ ಅವರಿಗೆ ಏನೋ ಒಂದು ಬ್ಯಾಕ್ ಬೋನ್ ಅಥವಾ ಒಂದು ಮಾಹಿತಿ ಕೊರತೆಯಿಂದ ಒಂದು ಅಚೀವ್ ಆಗುದಿಲ್ಲ ಅಂತ ನಾವು ಭಾವಿಸ್ತೇನೆ. ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಮತ್ತೆ ಇವನ್ ಸೆಂಟ್ರಲ್ ಗವರ್ಮೆಂಟ್ ತುಂಬಾ ಇನಿಷಿಯೇಟಿವ್ಸ್, ಸ್ಕಾಲರ್ಶಿಪ್ ಸ್ಕೀಮ್ಸ್ ಇದೆಲ್ಲವೂ ಇದೆ. ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಳ್ಬೇಕು. ಅದನ್ನು ಯುಟಿಲೈಸ್ ಮಾಡ್ಕೊಂಡು, ಈಗ ಫಿನಾನ್ಷಿಯಲಿ ಪ್ರಾಬ್ಲಮ್ ಬಡವರಿಗೆ ಇರಬಹುದು, ಸೊ ಅದನ್ನೆಲ್ಲ ಎಂತ ಮಾಡ್ಬೇಕು, ಅವರು ಗವರ್ಮೆಂಟ್ ಸ್ಕೀಮ್ ಏನ್ ಕೊಡ್ತದೆ ಅದನ್ನ ಯೂಸ್ ಮಾಡ್ಕೊಂಡು ನಾವು ಎಜುಕೇಶನ್ ಕಂಟಿನ್ಯೂ ಮಾಡ್ಕೊಂಡು. ಖಂಡಿತ ಮೇಡಮ್, ಒಳ್ಳೆಯ ಒಂದು ಮಾಹಿತಿಯನ್ನು ನೀಡಿದ್ರಿ. ಇದನ್ನು ಅವರು ಗ್ಯಾರಂಟಿ ಅದನ್ನು ಫಾಲೋ ಮಾಡಬಹುದು. ಎರಡನೇದು, ನಮ್ಮ ಕಡೆಯ ಪ್ರಶ್ನೆ ಹೇಳ್ತೇನೆ,
ನೋಡಿ ನಿಮ್ಮ ಈ ಒಂದು ಸಾಧನೆಗೆ ಊರಿನವರೇ ನಾವೆಲ್ಲ ಸೇರಿ ಇವತ್ತು ನಿಮಗೆ ಒಂದು ನಮ್ಮ ಈ ಸ್ಕೂಲಿನ ಒಂದು ಸರ್ಕಾರಿ ಸ್ಕೂಲಿನ ಒಂದು ಎಲ್ಲ ಪೋಷಕ ವೃಂದದವರು ಶಿಕ್ಷಕರು ಎಲ್ಲರೂ ಸೇರಿ ಮಕ್ಕಳು ಸೇರಿ ನಿಮ್ಗೆ ಒಂದು ಇವತ್ತು ಅಭಿನಂದನೆ ಸಲ್ಲಿಸಿದ್ದಾರೆ, ಒಂದು ಸಣ್ಣ ಸನ್ಮಾನವನ್ನು ಮಾಡಿದ್ದಾರೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ತುಂಬಾ ಖುಷಿ ಪಟ್ಟಿದ್ದೇನೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಬಿಕಾಸ್ ಯಾಕೆಂದ್ರೆ ನನ್ನ ಊರಿದು ಸರಳಿಕಟ್ಟೆ ಎಂಬುದು ನನ್ನ ಊರು. ನನ್ನ ಊರಿನಲ್ಲಿ ಸಿಗುವುದನ್ನು ನಂಗೆ ತುಂಬಾ ಖುಷಿ ಆಯ್ತು. ಬಿಕಾಸ್ ಪರ ಊರಿನವರು ಕೊಟ್ಟರು ಓಕೆ ಫೈನ್, ಬಟ್ ನನ್ನ ಊರಿನಲ್ಲಿ ಕೊಟ್ಟಂತ ಈ ಪ್ರಶಸ್ತಿಗೆ ನಾನು ತುಂಬಾ ಸಂತೋಷ ಪಟ್ಟಿದ್ದೇನೆ ಸರ್. ನಾನು ತುಂಬಾ ಖುಷಿ ಆಯ್ತು ನನಗೆ. ನನ್ನನ್ನು ಗುರುತಿಸಿ ನನ್ನ ಈ ಶ್ರಮವನ್ನು ಗುರುತಿಸಿ ಕೊಟ್ಟಿದ್ದಾರಲ್ಲ, ಅದಕ್ಕೆ ಥ್ಯಾಂಕ್ಸ್, ಅಭಿನಂದನೆ ಹೇಳ್ತಾ ಇದ್ದೇನೆ. ಖಂಡಿತ ವೀಕ್ಷಕರು, ನಾವು ಯಾವಾಗಲೂ ಹೇಳುದು ವಿನಾಸ್ ರೋಡ್ರಿಗಸ್ ಸರಳಿಕಟ್ಟೆ ಅಂತ. ನೋಡಿ, ನಮ್ಮ ಸರಳಿಕಟ್ಟೆಯಲ್ಲಿ ಏನೂ ಕೊರತೆ ಇಲ್ಲ. ಡಾಕ್ಟರೇಟ್ ಪದವಿ ಪಡೆದಂತವ್ರು ಇದ್ದಾರೆ. ಆದ ಬೇರೆ ಬೇರೆ ರೀತಿಯಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಬೇರೆ ಬೇರೆ ಮಾಡಿದವ್ರು ನಿಮಗೆ ಈಗಾಗಲೇ ನಾನು ತೋರಿಸಿದ್ದೇನೆ. ನೋಡಿ, ಒಂದು ಯುವತಿ ಅಂತ ಹೇಳ್ಬೋದು, ಅಂದ್ರೆ ಒಂದು ಮಗುವಿನ ತಾಯಿ ಆದ್ರೂ ಸಹ ಉಂಟಲ್ಲ, ಒಂದು ಅಚೀವ್ ಮಾಡಿದ್ದಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಇವರು ಪ್ರೇರಣೆ ಆಗಲಿ ಅಂತ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಕಡೆದಾಗಿ ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಿದ್ದಾರೆ ಮೇಡಮ್? ಹಸ್ಬೆಂಡ್ ರೈಲ್ವೆ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ಸೌತ್ ವೆಸ್ಟರ್ನ್ ರೈಲ್ವೆ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ಅವರ ಹೆಸರೇನು? ಶಕೀಲ್ ಅಹ್ಮದ್. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನನಗೆ ಕಲಿಯುವುದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಈಗ ಹೇಗೆ ಅಂತ ಹೇಳಿದ್ರೆ, ಈಗ PhD ಆದ್ಮೇಲೆ ನಾವು ಅವಾರ್ಡ್ ಅಲ್ಲಿ ತಕೊಂಡು ಬರುವಾಗ ಸುಮ್ಮನೆ ನಾನು ಕೇಳಿದೆ ವಾಟ್ ನೆಕ್ಸ್ಟ್ ನುಶ್ರತ್ ಅಂತ ಹೇಳಿ. ನನಗೆ ಇನ್ನು ಕಲಿಬೇಕು, MEd ಮಾಡಬೇಕು. ರೀಸೆಂಟ್ ಆಗಿ ಯಾರಿಗೋ ಇವರ ಫ್ರೆಂಡಿಗೆ ಕಾಲ್ ಮಾಡ್ಬೇಕು, MBA ಮಾಡಿದ ಫ್ರೆಂಡಿಗೆ ಕಾಲ್ ಮಾಡ್ಕೊಂಡು ನನಗೆ MBA ಮಾಡಬೇಕು, ಅಂದ್ರೆ ಕಲಿಯದೆ ಕೂರ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಮನಸ್ಸಿ ಒಳಗು. ಹಾಗೆ ನಾನು ಹಾಗೆ ಆ ಒಂದು ಮನಸ್ಸಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೇನೆ ಇಷ್ಟ ತನಕ. ಖಂಡಿತವಾಗಿ ಒಳ್ಳೆಯ ಒಂದು ಕಪಲ್ಸ್ ನೀವು. ಯಾಕಂದ್ರೆ ಹೇಳಿದ್ರೆ ಒಂದು ಪುಟ್ಟ ಮಗು ಇದೆ, ಒಳ್ಳೆಯ ಒಂದು ಎಜುಕೇಶನ್ ಅಲ್ಲಿ ಟಾಪರ್ ಇದೆ, ನೀವು ಒಂದು ಉದ್ಯೋಗದಲ್ಲಿ ಇದ್ದೀರಿ. ಅವರು ಸಹ ಒಂದು ಒಳ್ಳೆಯ ಒಂದು ಸ್ಕೂಲ್ ಅಲ್ಲಿ ಟೀಚಿಂಗ್ ಮಾಡ್ತಾ ಇದ್ದಾರೆ. ನಿಮ್ಗೆ ಎಲ್ಲರಿಗೂ ನಮ್ಮ ಈ ಸರಳಿಕಟ್ಟೆ ಶಾಲೆಯ ಎಲ್ಲ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.